ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹಾಲು ಕಾಯೋದಕ್ಕೆ ಇಡೋಣ ಅಂತೇಳಿ ಇಡ್ತಾ ಇದ್ದೆ. ಅಷ್ಟರಲ್ಲಿ ಮೀಶೋದಲ್ಲಿ ನಾನು ಸ್ಟೋರೇಜ್ ಬ್ಯಾಗ್ನ ಬುಕ್ ಮಾಡಿದ್ದೆ, ಬಟ್ಟೆ ಎಲ್ಲ ಇಡೋದಕ್ಕೆ ಅಂತೇಳಿ. ಅದು ಬಂತು. ಹಾಗೆಯೇ ಜಿಪ್ಪೆಲ್ಲ ಚೆಕ್ ಮಾಡಿ ನಾನು ನೋಡ್ತಾ ಇದ್ದೆ. ಎಲ್ಲ ಜಿಪ್ಪು ಕರೆಕ್ಟಾಗಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆಯೇ ಮಕ್ಕಳಿಗೆ ಮಿಲೆಟ್ಸ್ ಪೌಡ್ರನ್ನ ರೆಡಿ ಮಾಡಿಡೋಣ ಅಂತೇಳಿ ಬೆಲ್ಲ ಮತ್ತು ಮಿಲೆಟ್ಸ್ ಪೌಡ್ರನ್ನ ಹಾಕಿಬಿಟ್ಟು ನಾನು ಹಾಲಿಗೆ ಹಾಕಿ ಕುದಿಸಿ ಅದನ್ನು ರೆಡಿ ಮಾಡಿ ಇಟ್ಟೆ. ಬಿಸಿ ಬಿಸಿ ಇದ್ದರೆ ಹಾಲು ಕುಡಿಯಲ್ಲ, ಹಾಗಾಗಿ ನಾನು 1 ಅವರ್ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಹಾಲನ್ನ. ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು. ಮಕ್ಕಳು ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಏನಾದರೂ ತಿನ್ನೋಕೆ ಮಾಡಿಕೊಡು ಅಂತ ಕೇಳ್ತಾರೆ. ಅದಕ್ಕೆ 1 ಪ್ಯಾಕ್ ಮ್ಯಾಗಿ ಇತ್ತು. ನನ್ನ ಮಗಳು ನಾನು ಮಾಡ್ತೀನಿ ಅಮ್ಮ ಮ್ಯಾಗಿನ ಕಾರ್ನ್ ಹಾಕ್ಬಿಟ್ಟು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸರಿ ಆಯಿತು ಅಂತ ಹೇಳಿದೆ. ನಾನು ಮ್ಯಾಗಿ ಮಾಡೋ ಖುಷಿಗೆ ಯಾವ ಥರ ಆಡ್ತಾನೆ ನೋಡಿ. ಇಬ್ಬರೂ ಹೀಗೆ ಕಿತ್ತಾಡ್ಕೊಂಡು ಆವಾಜ್ ಹಾಕ್ಕೊಂಡು ಇಬ್ಬರೂ ಆಟ ಆಡ್ಕೊಂಡಿರ್ತಾರೆ. ನನ್ನ ಮಗಳು ಮ್ಯಾಗಿ ಮಾಡೋದಕ್ಕೆ ನಾನೇ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ತೀನಿ, ನಾನೇ ಎಲ್ಲದೂ ಮಾಡ್ತೀನಿ, ನೀನು ಬರೀ ಹೇಳ್ಕೊಡು ಅಷ್ಟೇ ಅಂತ ಹೇಳ್ತಾಯಿದ್ಲು. ಮಗಳು ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ ಅಂದರೆ ನನ್ನ ಮಗ ನಾನೇನು ಕಡಿಮೆನ ನಾನು ಮಾಡ್ತೀನಿ ಅಂತಾನೆ. ಅದಕ್ಕೆ ನಾನು ಅವನಿಗೆ ಕಾರ್ನೆಲ್ಲ ಬಿಡಿಸು ಅಂತ ಕೊಟ್ಟಿದ್ದೆ. ನನ್ನ ಮಗ ಕಾರ್ನೆಲ್ಲ ಬಿಡಿಸ್ತಾ ಕೂತಿದ್ದ. ನನ್ನ ಮಗಳು ವೆಜಿಟೇಬಲ್ಸ್ನೆಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ಲು. ನೋಡಿ, ನಾನು ಮ್ಯಾಗಿ ಮಾಡೋಣ ಅಂತಿದ್ದೆ. ಅದಕ್ಕೆ ಒಂದು ಬಾಣಲಿ ತಗೊಂಡೆ. ಆ ಬಾಣಲಿಗೆ 3 ಗ್ಲಾಸ್ ನೀರು ಹಾಕ್ಬಿಟ್ಟು ಬೀನ್ಸು ಚಿಕ್ಕದಾಗಿ ಬೀನ್ಸು ಕ್ಯಾರೆಟು ಹೆಚ್ಚಿ, ಆಮೇಲೆ ಸ್ವಲ್ಪ ಕಾರ್ನ್ ಇಟ್ಕೊಂಡಿದ್ದೀನಿ. ಕಾರ್ನೆಲ್ಲ ಇವು 3 ಐಟಮ್ಸ್ ಹಾಕಿ ಇದನ್ನ ಹಾಕಿದ್ದೀವಿ. ಈಗ ಸ್ವಲ್ಪ ನಾನು ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಸಾಕು. ಇದು ಅರ್ಧ ಬೇಯ್ತಿದ್ದಂಗೆ ನಾವು ಮ್ಯಾಗಿ ಹಾಕೋಣ. ಈಗ 10 ಮಿನಿಟ್ಸ್ ಅದನ್ನ ಬೇಯಕ್ಕೆ ಬಿಡೋಣ. ಇದು ಸ್ವಲ್ಪ ಮಿಕ್ಸ್ ಆಗಿ ಆದಾಗೆ ಸ್ಪ್ರೆಡ್ ಆಗುತ್ತೆ. ಆ ಸ್ಪ್ರೆಡ್ ಆಗಿ ಒಂದು 5 ಮಿನಿಟ್ಸಿಗೆ ಮಸಾಲ ಹಾಕ್ಬೋದು ನಾವು. ಆಮೇಲೆ 5 ನಿಮಿಷ ಬಿಟ್ಬಿಟ್ಟು ತಿನ್ನೋದು. ಹೀಗೇನೆ ಇಬ್ಬರೂ ಒಬ್ಬರು ತಪ್ಪಿದ್ರೆ ಒಬ್ಬರು ಸ್ಪೂನ್ ಇಟ್ಕೊಂಡು ತಿರುಗಿಸ್ತಾನೆ ಇದ್ರು. ಅದನ್ನು ಬೇಯೋದಕ್ಕೆ ಬಿಡ್ತಾ ಇರಲಿಲ್ಲ. ತಿನ್ನಕ್ಕೆ ಅಲ್ವಾ? ನೋಡಿ ಫ್ರೆಂಡ್ಸ್, ಈ ತರ ಆಗಿರುತ್ತೆ. ನೋಡಿ, ನಾನು ಮಸಾಲ ಹಾಕ್ತೀನಿ. ಮ್ಯಾಗಿ ಆಗೋವರೆಗೂ ಇಬ್ಬರೂ ಒಬ್ಬರು ತಪ್ಪಿದ್ರೆ ಒಬ್ಬರು ಸ್ಪೂನ್ ಇಟ್ಕೊಂಡು ತಿರುಗಿಸ್ತಾನೆ ಇದ್ದರು. ಅಂತೂ ಇಂತೂ ಮ್ಯಾಗಿ ರೆಡಿ ಆಯಿತು, ಕುದೀತಾ ಇದೆ ಆಗಲೇ. ಅಷ್ಟರಲ್ಲಿ ಪ್ಲೇಟು ಸ್ಪೂನು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ ಅದು ಆಗೋಕ್ಕಿಂತ ಮುಂಚೆನೇ. ಇಬ್ಬರೂ ಟಿ ವಿ ನೋಡಿಕೊಂಡು ಬಿಸಿ ಬಿಸಿ ಮ್ಯಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಓದೋದಕ್ಕೆ ಕೂತ್ಕೊಂಡ್ರು. ಥ್ಯಾಂಕ್ ಯು ಆಲ್.